ಹೋರಾಟಗಳು ಬೇಕು. ಯಾಕಂದರೆ ಜಾಗೃತಿ ಮೂಡಿಸೋದಕ್ಕೆ ಜನರಿಗೆ ಮುಟ್ಟಿಸುವಂಥ ದೊಡ್ಡ ಕೆಲಸ. ಇದ್ರ ಜೋಡಿ ಒಂದು ಅನುಭವದಿಂದ ಹೇಳುವಂಥ ಮಾತಿದು. ಯಾಕಪ್ಪ ಅಂತಂದ್ರೆ ಈ ಮೂಮೆಂಟ್ಗಳಿಗೆ ಹೆಸರು ಕೆಡಿಸುವಂಥದ್ದು ಒಂದು ದೊಡ್ಡ ವ್ಯವಸ್ಥೆದ ಜಾಲ ಇರ್ತದೆ. ಬಟ್ ನಮ್ಗೆ ಗೊತ್ತಿಲ್ಲದಾಗ ತಪ್ಪು ಮಾಡ್ತಾ ಇರ್ತೀವಿ. ಕೆಲವೊಂದಿಷ್ಟು ನಮ್ಮ ರೈತ ಸಂಘದ ಸಂಘಟನೆಯವರಾಗಿರ್ಬೋದು, ನಮ್ಮ ದಲಿತ ಸಂಘರ್ಷ ಸಮಿತಿಯವರಾಗಿರ್ಬೋದು, ಬದುಕು ಭಾಳ ಕಷ್ಟದ ಇಲ್ಲ ಅಂತಲ್ಲ, ಎಲ್ಲರೂ ಬದುಕು ನಡೆಸೋದು ಕಷ್ಟದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನು ಕೆಲವೊಂದಿಷ್ಟು ಸಣ್ಣ ಪತ್ರಕರ್ತರಾಗಿರ್ಬೋದು, ತಮ್ಮ ಬದುಕಿಗಾಗಿ ಒಂದಿಷ್ಟು ತಪ್ಪು ಹೆಚ್ಚು ಆಗ್ತಾವಿಲ್ಲ ಅಂತಲ್ಲ, ಇವ್ರಿಗೆಲ್ಲರಿಗೂ ಹಪ್ತಾವಸರಗಾರರು ಅಂತ ಸಾಮಾನ್ಯವಾಗಿ ಟೀಕೆ ಮಾಡ್ತಾ ಇರ್ತಾರೆ. ಅದನ್ನು ಮೊದಲು ಕಳ್ಕೊಬೇಕಾಗಿದೆ, ದೂರ ಮಾಡಬೇಕಾಗಿದೆ. ಹೇಗಿದ್ರು ಮಾತಾಡ್ತಾರೆ ಆ ಮಾತು ಬೇರೆ. ಹಾಗಾದ್ರೆ ಏನು ಮಾಡೋದು? ಅದು ಮಾಡಲಿ, ಅವ್ರು ಆರೋಪ ಮಾಡ್ತಾ ಇರಲಿ, ನೀವು ಸಾಕ್ತಾ ಇರ್ತೀರಿ. ಜೊತೆಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಬೇಕಲ್ಲ ಇದಕ್ಕೆ. ಈ ವ್ಯವಸ್ಥೆಗೆ ಈಗ ಜಟ್ಗಟ್ಟಿದ ವ್ಯವಸ್ಥೆ ಇದೆ. ಒಂದು ಕಡೆ ಇಡೀ ದುಡ್ಡು, ಅಧಿಕಾರ, ರಾಜಕೀಯ ಶಕ್ತಿ ಒಂದು ಕಡೆ ಕೂಡಿದೆ. ಇವತ್ತು ಕೇವಲ 10% ಜನರಲ್ಲಿ ಸೇರಿದೆ. ಇದನ್ನು ಹೊಡಿಬೇಕಾಗಿದೆ ನಾವು ಇವತ್ತು. ಭಾಳ ಪ್ರಯೋಜನ ಅದು, ಭಾಳ ಗಟ್ಟಿದ್ರೆ ಅದು. ಅದನ್ನು ಹೊಡಿಬೇಕಾಗಿತ್ತಂದ್ರೆ ಇಲ್ಲಿಯ ಜನರಿಗೆ ಹೋಗಿ ನಾವು ಮುಟ್ಟಬೇಕಾಗಿದೆ. ಯಾಕಂದ್ರೆ ಜನನ ಬದಲಾವಣೆ ಮಾಡೋದು ಇದು. ನಾವು ಕೋರ್ಟ್ಗೆ ಹೋಗಿ ಹೋರಾಟ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ, ಎಲ್ಲೋ ಗುದ್ದಾಡ್ತೀವಿ ಅಂದರೂ ಭಾಳ ಕಷ್ಟ. ಇವತ್ತು ನೋಡಿ ಧರ್ಮಸ್ಥಳದ ಕೇಸ್ ಯಾವ ರೀತಿ ಅಪರಾಧಿ ಕೆಲಸಗಳಾಗಿದ್ದಾವಲ್ಲ, ಒಂದು ಶಕ್ತಿ ಯಾವ ರೀತಿ ಅದು ಮುಚ್ಚಾಗ್ತಾ ಇದೆ.